ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಈ ಒಂದು ಚಿಕ್ಕ ಬದಲಾವಣೆಯನ್ನು ರೂಢಿಸಿಕೊಂಡು ಹೋದರೆ, ಅದರಲ್ಲೂ ಹೆಚ್ಚಿನದಾಗಿ ಯಾರಿಗೆ ಅವರ ದೇಹದಲ್ಲಿ ಹೆಚ್ಚಿನ ತೂಕದ ಸಮಸ್ಯೆ ಇರುತ್ತೆ, ಈ ಒಂದು ಹೆಚ್ಚಿನ ತೂಕದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ, ಅಂಥವರು ತಪ್ಪದೆ ಈ ಒಂದು ಬದಲಾವಣೆಯನ್ನು ನಿಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಂಡು ಹೋಗೋದ್ರಿಂದ ಕೆಲವು ದಿನದಲ್ಲಿ ನಿಮ್ಮ ದೇಹದಲ್ಲಿ ಅಡಗಿರುವ ಕೆಟ್ಟ ಕೊಬ್ಬಿನಾಂಶವನ್ನು ಕರಗಿಸಿಕೊಳ್ಳೋ ಮುಖಾಂತರ, ನಿಮ್ಮ ದೇಹದಲ್ಲಿರುವ ಕೆಟ್ಟ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕೋ ಮುಖಾಂತರ, ನಿಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ, ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಿಕೊಳ್ಳುವ ಮುಖಾಂತರ, ನಿಮ್ಮ ದೇಹವನ್ನು ಆರೋಗ್ಯಕರವಾಗಿ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದ ದೂರ ಮಾಡಿಕೊಳ್ಳೋ ಮುಖಾಂತರ, ನಿಮ್ಮ ಒಂದು ತೂಕವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಈ ಒಂದು ಚಿಕ್ಕ ಬದಲಾವಣೆ ಅನ್ನೋದು ನಿಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಅದೇ ರೀತಿ ಇವಾಗಿನ ಒಂದು ಒತ್ತಡದ ಜೀವನ ಶೈಲಿಯಲ್ಲಿ ಈ ಒಂದು ಒತ್ತಡದಿಂದ ಹೊರಗಡೆ ಬರೋದಕ್ಕೆ, ಸ್ಟ್ರೆಸ್ ಮನೋಭಾವನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಈ ಒಂದು ಬದಲಾವಣೆ ಅನ್ನೋದು ನಿಮಗೆ ಸಹಾಯ ಮಾಡುತ್ತೆ. ಕೆಲವರಲ್ಲಿ ಅವರ ದೇಹದ ತೂಕದ ಹೆಚ್ಚಳಕ್ಕೆ ಈ ಒಂದು ಒತ್ತಡದ ಜೀವನ ಶೈಲಿ ಕೂಡ ಒಂದಾಗಿರುತ್ತೆ. ಇನ್ನು ಕೆಲವರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಒಂದಾಗಿರುತ್ತೆ. ಹಾಗೆ ಇನ್ನು ಕೆಲವರಲ್ಲಿ ಅವರ ಆಹಾರ ಪದ್ಧತಿ, ಅವರ ಲೈಫ್ ಸ್ಟೈಲ್, ಹೀಗೆ ನಾನಾ ಕಾರಣಗಳಿಂದ ಅವರ ದೇಹದಲ್ಲಿ ಹೆಚ್ಚಿನ ತೂಕ ಅನ್ನೋದು ಆಗ್ತಾ ಹೋಗುತ್ತೆ. ಈ ಒಂದು ಹೆಚ್ಚಿನ ತೂಕವನ್ನು, ಈ ಎಲ್ಲ ಕಾರಣಗಳಿಂದ ಒಂದು ಮುಕ್ತಿಯನ್ನು ಪಡೆದು ನಿಮ್ಮ ತೂಕವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಒಂದು ಚಿಕ್ಕ ಬದಲಾವಣೆಯನ್ನು ನಿಮ್ಮ ಲೈಫ್ ಸ್ಟೈಲಲ್ಲಿ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿಕೊಂಡು ಹೋಗಿ. ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಕೆಲವು ದಿನದಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ತೂಕವನ್ನು ನಿಮ್ಮ ಎತ್ತರಕ್ಕೆ ಅನುಗುಣವಾಗಿ ಆರೋಗ್ಯಕರವಾಗಿರಿಸ್ಕೊಳ್ಬೋದು. ಹಾಗೆ ನಮ್ಮ ದೇಹದಲ್ಲಿ ಹೆಚ್ಚಿನ ತೂಕದಿಂದ ಎದುರಾಗಬಹುದಾದಂಥ ಇವಾಗಿನ ಕಾಲದ ಶುಗರ್, BP, ಥೈರಾಯ್ಡ್, PCOD, ಹೀಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ಕೂಡ ದೂರ ಬರ್ಬೋದು. ಹಾಗಿದ್ರೆ ತಡ ಮಾಡೋದು ಬೇಡ. ಆ ಒಂದು ಚಿಕ್ಕ ಬದಲಾವಣೆ ಏನು, ಇದರಿಂದ ಹೇಗೆ ನಮ್ಮ ತೂಕವನ್ನು ನಾವು ಹತೋಟಿಯಲ್ಲಿ ಇರಿಸ್ಕೊಳ್ಬೋದು, ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದ ದೂರ ಬರ್ಬೋದು ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಚಿಕ್ಕ ಬದಲಾವಣೆ, ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಅಳವಡಿಸಿಕೊಂಡು ಹೋಗುವ ಈ ಒಂದು ಚಿಕ್ಕ ಬದಲಾವಣೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರತಿನಿತ್ಯ ಬೆಳಿಗ್ಗೆ ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನಾವು ರೂಢಿಸ್ಕೊಳ್ಬೇಕಾಗಿರುವ ಆ ಒಂದು ಬದಲಾವಣೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ನಾನು ಸ್ವಲ್ಪ ತುಳಸಿ ಎಲೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಈ ಒಂದು ತುಳಸಿ ಎಲೆ ಎಲ್ಲರ ಮನೆಯಲ್ಲೂ ಸಿಗುವಂಥದ್ದು ಒಂದು ಔಷಧೀಯ ಗುಣ ಹೊಂದಿರುವಂತಹ ಗಿಡ. ಇದನ್ನು ಆಯುರ್ವೇದದ ಕಾಲದಿಂದಲೂ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸೋದಕ್ಕೆ ಇದನ್ನು ಬಳಸ್ತಾ ಇದ್ರು. ಅಷ್ಟೊಂದು ಆರೋಗ್ಯಕಾರಿ ಪ್ರಯೋಜನಗಳು ಹೊಂದಿರುವಂಥದ್ದು. ಹಾಗೆ ಒಂದು ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಒಂದು ಎಲೆಯನ್ನು ಬಳಸ್ಕೊಂಡು ಇವತ್ತು ನಾನು ಒಂದು ರೆಮಿಡಿಯನ್ನು ನಿಮಗೆ ತಿಳಿಸ್ತಾ ಇರುವಂಥದ್ದು ನಮ್ಮ ತೂಕದ ಇಳಿಕೆಗೆ. ಅದು ಹೇಗೆ ಅಂತ ನೋಡೋದಾದರೆ, ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಈ ತುಳಸಿ ಎಲೆಗಳನ್ನು ಹಾಕಿ ನಾನು ಗ್ರೈಂಡ್ ಮಾಡಿದ್ದೀನಿ. ಈ ಒಂದು ಎಲೆಯಿಂದ ನಾನು ರಸವನ್ನು ತೆಗಿಬೇಕು. ನೀವು ಇದನ್ನು ಜಜ್ಜಿ ಕೂಡ ಇದರಿಂದ ರಸವನ್ನು ತೆಗೆದುಕೊಳ್ಬೋದು. ಇಲ್ಲ ಅಂದರೆ ಈ ಥರ ನೀವು ಗ್ರೈಂಡ್ ಮಾಡಿ ಇದನ್ನು ಆಮೇಲೆ ಶೋಧಿಸುವ ಮುಖಾಂತರ ಇದರಿಂದ ನೀವು ರಸವನ್ನು ತೆಗಿಬೋದು. ಇಲ್ಲ ನೀವು ಡೈರೆಕ್ಟಾಗಿ ತುಳಸಿ ಎಲೆಗಳನ್ನು ತಿನ್ನೋ ಮುಖಾಂತರ ಕೂಡ ನಮ್ಮ ತೂಕಕ್ಕೆ ಅನೇಕ ಆರೋಗ್ಯಕಾರಿ ಪ್ರಯೋಜನಗಳು ಸಿಗುತ್ತೆ. ಆದರೆ ತೂಕದ ಇಳಿಕೆಗೆ ನೀವು ಈ ರೀತಿಯಾಗಿ ಬಳಸೋದ್ರಿಂದ ಒಳ್ಳೆಯ ಪ್ರಯೋಜನಗಳು ಅನ್ನೋದು ಸಿಗುತ್ತೆ. ಅದು ಹೇಗೆ ಅಂತ ನೋಡಿದ್ರೆ, ಈ ಒಂದು ತುಳಸಿ ಎಲೆಯಲ್ಲಿ ಇರುವಂತಹ ಅತ್ಯುತ್ತಮವಾದ ಒಂದು ಆರೋಗ್ಯಕಾರಿ ಅಂಶಗಳಿಂದಾಗಿ ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಎದುರಿಸ್ತಾ ಇರುವಂತಹ ಒತ್ತಡ, ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಈ ತುಳಸಿ ಎಲೆ. ಹಾಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಮುಖಾಂತರ ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ಶಕ್ತಿಯನ್ನು ಕೊಡುತ್ತೆ. ನಮ್ಮ ದೇಹದಲ್ಲಿರುವ ಕೆಟ್ಟ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸಿ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಕೆಟ್ಟ ಕೊಬ್ಬಿನಾಂಶವನ್ನು ಸುಡುವಿಕೆಗೆ, ಕೊಬ್ಬಿನಾಂಶದ ಕರಗುವಿಕೆಗೆ ಸಹಾಯ ಮಾಡಿ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ. ಅದೇ ರೀತಿ ಇವಾಗಿನ ಕಾಲದಲ್ಲಿ ಜನರು ಎದುರಿಸ್ತಾ ಇರುವಂತಹ ಡಯಾಬಿಟಿಸ್, ಮಧುಮೇಹದ ನಿಯಂತ್ರಣಕ್ಕೆ, ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇರಿಸುವ ಮುಖಾಂತರ ಈ ಒಂದು ಮಧುಮೇಹದ ನಿಯಂತ್ರಣಕ್ಕೂ ಕೂಡ ಸಹಕಾರಿಯಾಗುವಂಥದ್ದು. ಇಲ್ಲಿ ನಾನು ತುಳಸಿ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ಒಂದು 2 ಚಮಚ ಆಗುವಷ್ಟು ತುಳಸಿ ರಸವನ್ನು ಒಂದು ಗ್ಲಾಸಿಗೆ ಹಾಕಿ ಇಟ್ಟಿದ್ದೀನಿ. ಈಗ ಈ ಒಂದು ತುಳಸಿ ರಸಕ್ಕೆ ನಾನು 1 ಚಮಚ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ಕೂಡ ನಮ್ಮ ತೂಕದ ಇಳಿಕೆಗೆ ಒಂದು ಅತ್ಯುತ್ತಮವಾದ
ಪದಾರ್ಥ ಅಂತಲೇ ಹೇಳ್ಬೋದು. ಇದರಲ್ಲಿ ಇರುವಂತಹ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದು ನಮ್ಮ ದೇಹದಲ್ಲಿ ನಮ್ಮ ಹಸಿವನ್ನು ನಿಯಂತ್ರಣ ಮಾಡೋ ಮುಖಾಂತರ ನಮ್ಮ ಹೊಟ್ಟೆಯನ್ನು ದೀರ್ಘಕಾಲದವರೆಗೆ ತುಂಬಿರುವ ಹಾಗೆ ಮಾಡುತ್ತೆ. ನಾವು ದಿನನಿತ್ಯ ಅವಾಗವಾಗ ತಿನ್ನೋ ಒಂದು ಕ್ರೇವಿಂಗ್ಸಿಂದ ದೂರ ಬರ್ತೀವಿ. ಇದರಿಂದ ಅನಗತ್ಯ ಕೊಬ್ಬು ಅನ್ನೋದು ನಮ್ಮ ದೇಹದಲ್ಲಿ ಶೇಖರಣೆ ಅನ್ನೋದು ನಿಯಂತ್ರಣದಲ್ಲಿರುತ್ತೆ. ಇದರ ಮುಖಾಂತರ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಈ ಒಂದು ನಿಂಬೆಹಣ್ಣು ಅನ್ನೋದು ಸಹಕಾರಿಯಾಗುವಂಥದ್ದು. ಅದೇ ರೀತಿ ಇದು ನಮ್ಮ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಹೊಂದಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುವಂಥದ್ದು. ಆನಂತರ ಈ ಒಂದು ತುಳಸಿ ರಸ ಮತ್ತು ನಿಂಬೆ ರಸಕ್ಕೆ ನಾನು 1 ಲೋಟಷ್ಟು ಬೆಚ್ಚನೆಯ ನೀರನ್ನು ಹಾಕಿ ಚೆನ್ನಾಗಿ ಬೆರೆಸಿದ್ದೀನಿ. ಆನಂತರ ನಾನು ಸ್ವಲ್ಪ ರುಚಿಯನ್ನು ಹೆಚ್ಚಿಸೋದಕ್ಕೋಸ್ಕರ 1 ಚಮಚ ಆಗುವಷ್ಟು ಜೇನುತುಪ್ಪವನ್ನು ಸೇರಿಸಿದ್ದೀನಿ. ಈ ಒಂದು ಜೇನುತುಪ್ಪವನ್ನು ನಾವು ಸಕ್ಕರೆ ಮತ್ತು ಬೆಲ್ಲದ ಬದಲಿಗೆ ಬಳಸುವಂಥದ್ದು ಒಂದು ನೈಸರ್ಗಿಕ ಸಿಹಿ ಪದಾರ್ಥ ಅಂತಲೇ ಹೇಳ್ಬೋದು. ಇದು ಕೂಡ ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ. ಜೀರ್ಣಶಕ್ತಿ ಅನ್ನೋದು ಚೆನ್ನಾಗಿ ಇದ್ದಾಗ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಹೈ ಆಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಸುಡುವಿಕೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿಯಾಗಿ ಜೇನುತುಪ್ಪ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುವ ಮುಖಾಂತರ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಈ 3 ಪದಾರ್ಥಗಳನ್ನು ನಾವು ನೀರಿನಲ್ಲಿ ಚೆನ್ನಾಗಿ ಬೆರೆಸಿ ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ತೂಕದ ಇಳಿಕೆಗೆ ಒಂದು ಅತ್ಯುತ್ತಮವಾದ ಮನೆಮದ್ದಾಗಿ ನಮ್ಮ ದೇಹದಲ್ಲಿ ಇದು ಕೆಲಸ ಮಾಡುವಂಥದ್ದು. ನೋಡಿದ್ರಲ್ವಾ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವ ಈ ಒಂದು ಚಿಕ್ಕ ಬದಲಾವಣೆ ಏನು ಅನ್ನೋದನ್ನು, ಇದು ಕೇವಲ ಹೆಚ್ಚಿನ ತೂಕದಿಂದ ಇರುವವರು ಮಾತ್ರ ರೂಢಿಸ್ಕೊಳ್ಬೇಕಾ ಅಂತ ನೋಡಿದ್ರೆ ಖಂಡಿತವಾಗಿಯೂ ಅಲ್ಲ. ಎಲ್ಲರೂ ಕೂಡ, ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಇರುತ್ತೆ ಎಲ್ಲರೂ ಇದನ್ನು ಅಳವಡಿಸ್ಕೊಳ್ಬೋದು. ಅವರ ತೂಕವನ್ನು ಮಾತ್ರ ಅಲ್ಲದೆ ಅವರ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದನೂ ಕೂಡ ದೂರ ಇರೋದಕ್ಕೆ, ಹಾಗೆ ಅವರ ಜೀರ್ಣಕ್ರಿಯೆ, ಅವರ ದೇಹದಲ್ಲಿರುವ ಕೆಟ್ಟ ವಿಷಕಾರಿ ಪದಾರ್ಥಗಳು, ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕೋದಕ್ಕೆ, ಅವರ ಸ್ಟ್ರೆಸ್ಸಿಂದ ಒಂದು ಹೊರಗಡೆ ಬರೋದಕ್ಕೆ, ಹೀಗೆ ನಾನಾ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು ಈ ಒಂದು ಪಾನೀಯ. ಹಾಗೆ ತೂಕದ ಇಳಿಕೆಗೂ ಕೂಡ ನಂಬರ್ 1 ಅಂತ ಹೇಳ್ತೀನಿ. ಅಷ್ಟೊಂದು ಪರಿಣಾಮಕಾರಿಯಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಕರಗುವಿಕೆಗೆ, ಕೊಬ್ಬನ್ನು ಸುಡೋದಕ್ಕೆ ಸಹಾಯ ಮಾಡುವಂಥದ್ದು. ಇದನ್ನು ನೀವು ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು. ಇದನ್ನು ಕುಡಿದು ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ನಿಮ್ಮ ಒಂದು ದಿನನಿತ್ಯ ತಿಂಡಿ ತಿನಿಸು ಏನಿರುತ್ತೆ ಅದನ್ನು ನೀವು ತೆಗೆದುಕೊಳ್ಬೋದು. ಆದಷ್ಟು ಮನೆಯಲ್ಲೇ ತಯಾರಿಸುವ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳಿ. ಟೀ, ಕಾಫಿ ಇವುಗಳನ್ನು ಅವಾಯ್ಡ್ ಮಾಡಿ ಹೆಚ್ಚಿನ ಪ್ರಮಾಣದ ನೀರನ್ನು ಕುಡೀರಿ. ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಹಾಗೆ ದಿನನಿತ್ಯ ಒಂದು ದೇಹಕ್ಕೆ 30 ರಿಂದ 40 ನಿಮಿಷಗಳ ಕಾಲ ಒಂದು ಆ್ಯಕ್ಟಿವಿಟಿ, ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಇವುಗಳನ್ನು ಮಾಡ್ಕೊಳ್ಳೋ ಮುಖಾಂತರ ಬಾಡಿಯನ್ನು ಒಂದು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಹಾಗೆ ಸ್ಟ್ರೆಸ್ ಫ್ರೀ ಆಗಿರಿ. ಈ ಒಂದು ಡ್ರಿಂಕನ್ನು ಕುಡಿಯೋದ್ರಿಂದ ನಮ್ಮ ಒಂದು ಸ್ಟ್ರೆಸ್ ರಿಲೀಫಿಗೂ ಕೂಡ ಇದು ಸಹಾಯ ಆಗುತ್ತೆ. ಅದರ ಜೊತೆಯಲ್ಲಿ ಧ್ಯಾನ, ಯೋಗಾಭ್ಯಾಸ, ಮೆಡಿಟೇಷನ್ ಇವುಗಳನ್ನು ಮಾಡ್ಕೊಳ್ಳೋ ಮುಖಾಂತರ ಒಂದು ಸ್ಟ್ರೆಸ್ ಫ್ರೀ ಆಗಿದ್ದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ತುಂಬ ಹತ್ತಿರದಲ್ಲೇ, ತುಂಬ ಬೇಗವಾಗಿ ನಿಮಗೆ ಸಿಗುತ್ತೆ, ಹೆಚ್ಚು ಕಷ್ಟಪಡದೆ. ಹಾಗೆ ಇದನ್ನು ತೆಗೆದುಕೊಳ್ಳೋದ್ರಿಂದ ಯಾರ್ಯಾರಿಗೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ನೋಡೋದಾದರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಅವರು ಅವರ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಆಮೇಲೆ ತೆಗೆದುಕೊಳ್ಬೋದು. ವೃದ್ಧರು, ಇವರಿಷ್ಟು ಜನ ಸ್ಕಿಪ್ ಮಾಡಿ, ಮತ್ತು ಎಲ್ಲರೂ ಕೂಡ ಇದನ್ನು ಆರಾಮಾಗಿ ತೆಗೆದುಕೊಳ್ಬೋದು. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ, ವಿತೌಟ್ ಸೈಡ್ ಎಫೆಕ್ಟ್ಸ್, ಹೆಲ್ದಿ ಆ್ಯಂಡ್ ಸೇಫ್ ಆಗಿ ಮನೆಯಲ್ಲೇ ಇದ್ದು ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದ ದೂರ ಬರೋದಕ್ಕೆ, ನಿಮ್ಮ ಒಂದು ಸ್ಟ್ರೆಸ್ ರಿಲೀಫಿಗೆ ಈ ಒಂದು ಪಾನೀಯ ಅನ್ನೋದು ಒಂದು ಉತ್ತಮ ರೀತಿಯಲ್ಲಿ ನಮಗೆ ಸಹಾಯ ಮಾಡುವಂಥದ್ದು. ಖಂಡಿತವಾಗಿಯೂ ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಕಮೆಂಟಿಂದ ಬೇರೆಯವರಿಗೂ ಕೂಡ ಇದನ್ನು ಟ್ರೈ ಮಾಡೋದಕ್ಕೆ, ಬಳಸೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಹಾಗೆ ನಮಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ ಈ ಒಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ, ಹಾಗೆ ಇನ್ನಷ್ಟು ಒಳ್ಳೊಳ್ಳೆ ರೆಮಿಡೀಸ್ಗಳನ್ನು ನಿಮಗೆ ತಲುಪಿಸೋದಕ್ಕೆ. ಖಂಡಿತವಾಗಿಯೂ ಟ್ರೈ ಮಾಡಿ. ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತಾ, ಹೀಗೆ ಇನ್ನಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.